ನಮಸ್ಕಾರ. ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ. ಇಂದು ನಾವು ನೋಡಲಿರ್ತಕ್ಕಂಥ ದೇವರ ವಾಕ್ಯ ಆದಿಕಾಂಡ 1ನೇ ಅಧ್ಯಾಯ 14ನೇ ವಚನ. ಆಗ ದೇವರು ಹಗಲನ್ನು ಇರುಳನ್ನು ಬೇರ್ಪಡಿಸಲು ಆಕಾಶ ಮಂಡಲದಲ್ಲಿ ಬೆಳಕುಗಳು ಇರಲಿ, ಅವು ಸಂಕೇತಗಳಾಗಿ, ಕಾಲಗಳಾಗಿ, ದಿನಗಳಾಗಿ, ವರ್ಷಗಳಾಗಿ ಇರಲಿ ಅಂದನು. ಪ್ರಿಯರೇ, ಈ ವಾಕ್ಯವನ್ನು ನಾವು ಓದುವಾಗ ಇದು 4ನೆಯ ದಿನದ ಸೃಷ್ಟಿ ಕ್ರಿಯೆಯ ಆರಂಭ ಎಂಬುದನ್ನು ನಾವು ಗಮನಿಸಬಹುದು. ಅದಲ್ಲದೆ ಈ ವಾಕ್ಯದಲ್ಲಿ ದೇವರು ಬೆಳಕುಗಳನ್ನು ಏಕೆ ಉಂಟು ಮಾಡಿದರು ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಪ್ರಿಯರೇ, ಮೊದಲನೇದಾಗಿ ಹಗಲನ್ನು ಇರುಳನ್ನು ಬೇರ್ಪಡಿಸಲು ಎನ್ನುವಂಥ ಒಂದು ಮಾತು, ಇದು ಕಾರ್ಯಾತ್ಮಕವಾದಂಥ ಒಂದು ಉದ್ದೇಶ. ನಾವು 3ನೇ ವಚನದಲ್ಲಿಯೇ ನಾವು ನೋಡುವಾಗ ದೇವರು ಈಗಾಗಲೇ ಬೆಳಕನ್ನು ಸೃಷ್ಟಿಸಿದ್ದಾರೆ. ಆದರೆ ಇಲ್ಲಿ ಕರ್ತನು ಬೆಳಕನ್ನ ಸೌಂದರ್ಯಕ್ಕಾಗಿ ಮಾತ್ರವಲ್ಲ, ಆದರೆ ಆ ಬೆಳಕುಗಳನ್ನ ನಿಯಂತ್ರಣ ಸಾಧನಗಳಾಗಿ ನೇಮಿಸುತ್ತಾ ಇರುವುದನ್ನು ನಾವು ಕಾಣಬಹುದು ಪ್ರಿಯರೇ. ಮತ್ತು ಎರಡನೇದಾಗಿ ನಾವು ನೋಡುವಾಗ ಆಕಾಶ ಮಂಡಲದಲ್ಲಿ ಬೆಳಕುಗಳು ಇರಲಿ ಅಂತ ಮಾತುಗಳನ್ನು ನಾವು ನೋಡುವಾಗ ಪ್ರಿಯರೇ, ಇಲ್ಲಿ ದೇವರು ಬೆಳಕುಗಳಿಗೆ ನಿರ್ದಿಷ್ಟ ಸ್ಥಳವನ್ನ ನಿಗದಿಪಡಿಸುತ್ತಾ ಇರುವುದನ್ನು ನಾವು ಕಾಣಬಹುದು. ಹಾಗಾದರೆ ಈ ವಾಕ್ಯ ಹೇಳುವಂಥ ಮಾತು ಏನೆಂಬುದಾಗಿ ನಾವು ನೋಡುವಾಗ, ದೇವರು ಪ್ರತಿಯೊಂದಕ್ಕೂ ಸ್ಥಾನವನ್ನ ನಿಗದಿಪಡಿಸುವಂತವರಾಗಿದ್ದಾರೆ. ಅಂದರೆ ಅರ್ಥ, ಸೂರ್ಯನು ಸುತ್ತುತ್ತಾ ಇದ್ದಾನೆ, ತಾರೆಗಳು ನಕ್ಷತ್ರಗಳು ಅಲೆದಾಡುತ್ತಾ ಇದ್ದವೆ ಎಂಬುದಾಗಿ ವೈಜ್ಞಾನ ಹೇಳುವುದನ್ನು ನಾವು ನೋಡಬಹುದು. ನಾವು ಒಂದು ತಿಳಿದುಕೊಳ್ಳಬೇಕು, ದೇವರು ಪ್ರತಿಯೊಂದಕ್ಕೂ ಸ್ಥಾನವನ್ನ ನಿಗದಿಪಡಿಸಿದ್ದಾರೆ. ಯಾವುದು ಅಚಾನಕ್ಕಾಗಿ ಅಲೆಯುವುದಿಲ್ಲ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಪ್ರಿಯರೇ. ಅದನ್ನೇ ಸತ್ಯವೇದ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡುವಂಥದ್ದಾಗಿದೆ. ಮತ್ತು 3ನೇದಾಗಿ ನಾವು ನೋಡುವಾಗ, ಈ ಬೆಳಕುಗಳು ಸಂಕೇತಗಳಾಗಲಿ ಅಂದರೆ ಈ ಬೆಳಕುಗಳು ಕಾಲದ ಗುರುತುಗಳಾಗಿರಲಿ ಎಂಬುದಾಗಿ ದೇವರು ಹೇಳಿದ್ದು. ದೇವರು ನಿಗದಿಪಡಿಸಿದ ಸಮಯಗಳ ಸೂಚನೆಯನ್ನು ತೋರಿಸುವಂಥದ್ದು. ಇದು ದೇವರ ಆಡಳಿತದ ಸೂಚಕಗಳು ಎಂಬುದನ್ನು ನಾವು ಮರೆಯಬಾರದು ಪ್ರಿಯರೇ. ಭವಿಷ್ಯ ಹೇಳುವ ಸಾಧನಗಳಲ್ಲ, ಕರ್ತನ ಆಡಳಿತದ ಸೂಚಕಗಳು. ಮತ್ತು 4ನೇದಾಗಿ ನಾವು ನೋಡುವಾಗ, ಕಾಲಗಳು, ದಿನಗಳು, ವರ್ಷಗಳು ಎನ್ನುವಂಥದ್ದು ಇದು ಸಮಯದ ಸಂಪೂರ್ಣ ವ್ಯವಸ್ಥೆ. ಅಂದರೆ ಈ ಬೆಳಕುಗಳು ನಮಗೆ ಸಮಯದ ಸಂಪೂರ್ಣ ವ್ಯವಸ್ಥೆ ಆಗಿದೆ ಪ್ರಿಯರೇ. ದಿನನಿತ್ಯ, ವಾರ್ಷಿಕ, ಋತುಚಕ್ರ ಎಲ್ಲವೂ ದೇವರ ವಿನ್ಯಾಸದೊಳಗೆ ಇರುವುದು ಎಂಬುದನ್ನು ನಾವು ಗಮನಿಸಬೇಕು. ಅಂದರೆ ಅರ್ಥ, ಸಮಯ ಅನ್ನುವಂಥದ್ದು ಮಾನವನ ಆವಿಷ್ಕಾರವಲ್ಲ, ಇದು ದೇವರ ಒಂದು ನಿಗದಿತ ಸೃಷ್ಟಿಯಾಗಿದೆ. ಹಾಗಾದರೆ ದೇವರ ವಾಕ್ಯವು ನಮಗೆ ಕಲಿಸುವಂಥ ಸತ್ಯಗಳು. ಕರ್ತನು ತಾನೇ ಈ ಸಮಯದ ಸೃಷ್ಟಿಕರ್ತನಾಗಿದ್ದಾನೆ ಪ್ರಿಯರೇ. ಕಾಲದ ವ್ಯವಸ್ಥೆಯು ದೇವರ ನಿಯಂತ್ರಣದಲ್ಲಿದೆ ಪ್ರಿಯರೇ. ಈ ಸೃಷ್ಟಿ ದೇವರ ಕಾಲಕ್ರಮಕ್ಕೆ ಒಳಪಟ್ಟಿದೆ ಪ್ರಿಯರೇ. ಅಂದರೆ ಅರ್ಥ, ಸಮಯ ನಮ್ಮನ್ನು ಆಳುವುದಿಲ್ಲ, ಆದರೆ ದೇವರು ಸಮಯವನ್ನು ಆಳುತ್ತಾ ಇರುವಂಥವರು. ಹಾಗಾದರೆ ಈ ವಾಕ್ಯವು ನಮಗೆ ಮಾಡುವಂಥ ವಾಗ್ದಾನ, ನಿಮ್ಮ ಸಮಯವು ದೇವರ ಕೈಯಲ್ಲಿದೆ, ನನ್ನ ಸಮಯವು ದೇವರ ಕೈಯಲ್ಲಿದೆ. ನಿಮ್ಮ ದಿನಗಳು, ಋತುಗಳು, ವರ್ಷಗಳು ಕರ್ತನ ಉದ್ದೇಶಕ್ಕೆ ಒಳಪಟ್ಟಿವೆ. ಹಾಗಾದರೆ ನಿಮ್ಮ ಜೀವನ ಅಚಾನಕ್ಕಾಗಿ ಬಂದದ್ದಲ್ಲ, ಅದು ದೇವರ ಕಾಲಕ್ರಮದಲ್ಲಿದೆ. ಹಾಗಾದರೆ ಆ ಕಾಲಕ್ರಮದಲ್ಲಿ ನಾವು ನೆರವೇರಿಸಬೇಕಾಗಿರುವಂತಹ ಆಜ್ಞೆ, ನಮ್ಮ ಸಮಯವನ್ನು ದೇವರ ಅಧೀನಕ್ಕೆ ಒಪ್ಪಿಸಿಕೊಡಬೇಕು. ಸಮಯವನ್ನು ವ್ಯರ್ಥ ಮಾಡಬಾರದು. ದೇವರ ಉದ್ದೇಶವಿಲ್ಲದೆ ನಮ್ಮ ದಿನಗಳನ್ನು ನಾವು ಕಳೆಯಬಾರದು. ದೇವರು ಕೊಟ್ಟ ಸಮಯವನ್ನು ದೇವರಿಗಾಗಿ ಉಪಯೋಗಿಸ್ಕೋಬೇಕು ಪ್ರಿಯರೇ. ಹಾಗಾದರೆ ಇದನ್ನು ನೆನಪಿಟ್ಟುಕೊಳ್ಳೋಣ, ಸಮಯದ ಸೃಷ್ಟಿಕರ್ತ ದೇವರು. ಹಾಗಾದರೆ ನಮ್ಮ ಸಮಯವು ಕರ್ತನ ಕೈಯಲ್ಲಿದೆ. ನಾಳೆ ಭೇಟಿಯಾಗೋಣ. ದೇವರ ಕಾಲಕ್ರಮದಲ್ಲಿ ನಾವು ನಡೆಯೋಣ. ಆಮೇನ್.